ತಮಿಳುನಾಡಿಗೆ ಕಾವೇರಿ ನೀರು, ಕರ್ನಾಟಕಕ್ಕೆ ಇದರಿಂದ ಸಿಗುತ್ತಾ ರಿಲೀಫ್? ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಬೀಳುತ್ತೆ. ದೆಹಲಿಯಲ್ಲಿ 1.5 ಗಂಟೆ ಕಾಲ ಸಿಡಬ್ಲ್ಯೂಎಂಎ ಸಭೆ ಅಂತ್ಯ ಆಗಿದೆ. 15 ದಿನ 3500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶಿಸಲಾಗಿದೆ. I am only saying that Honorable Chief Minister is here. Honorable Chief Minister is here, and I am going to brief him. He will tell you further. Sir, CWRC order ಅಲ್ಲಿ ಏನಾದ್ರು changes ನಾನು ಅಲ್ಲೇ ಹೇಳ್ತೀನಿ. ಸಿಡಬ್ಲ್ಯೂಆರ್ಸಿ ನಿರ್ಣಯದ ವಿರುದ್ಧ ಮೇಲ್ಮನವಿಯನ್ನ ಕರ್ನಾಟಕ ಸಲ್ಲಿಸಿತು. ತಮಿಳುನಾಡಿಗೆ ನೀರು ಬಿಡುಗಡೆ ಬಗ್ಗೆ ಸಿಡಬ್ಲ್ಯೂಎಂಎ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷ ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಭೆ. ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಭಾಗಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನೀರು ಬಿಡುಗಡೆ ಬಗ್ಗೆ ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದು ಹೊರಗೆ ಬೀಳುತ್ತೆ. ಈಗ ಎಲ್ಲರ ಚಿತ್ತ ಸಿಡಬ್ಲ್ಯೂಎಂಎ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ವಿಷಯವಾಗಿದೆ. ಕರ್ನಾಟಕಕ್ಕೆ ಬಿಗ್ ರಿಲೀಫ್ ಸಿಗುತ್ತಾ? ಸಭೆ ಅಂತ್ಯ ಆಗಿದೆ. ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದು ಕೆಲವು ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಸಿಡಬ್ಲ್ಯೂಆರ್ಸಿ ಪ್ರಕಾರ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಬಿಡಬೇಕು. ಇದರ ವಿರುದ್ಧ ಕರ್ನಾಟಕ ಮೇಲ್ಮನವಿ ಸಲ್ಲಿಸಿತ್ತು ಪ್ರಾಧಿಕಾರಕ್ಕೆ. ಸಿಡಬ್ಲ್ಯೂಎಂಎ ಸಭೆ ಈಗ ಅಂತ್ಯ ಆಗಿದೆ. ಹಾಗಾದ್ರೆ ಸಿಡಬ್ಲ್ಯೂಎಂಎ ನಿರ್ಧಾರ ಏನಿದೆ, ಏನಾಗಿದೆ ಸಭೆಯಲ್ಲಿ? ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಬೇಕಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕಾಗತ್ತಾ ಅಥವಾ ಕರ್ನಾಟಕಕ್ಕೆ ಬಿಗ್ ರಿಲೀಫ್ ಸಿಗತ್ತಾ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಬಹಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ, ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ. ಅವರು ತಮ್ಮ ಮುಂದಕ್ಕೆ I am only saying that Honorable Chief Minister is here. Honorable Chief Minister is here, and I am going to brief him. He will tell you further. Sir, CWRC order ಅಲ್ಲಿ ಏನಾದ್ರು changes ನಾನು ಅಲ್ಲೇ ಹೇಳ್ತೀನಿ. ಮುಖ್ಯ ಕಾರ್ಯದರ್ಶಿಗಳಾದ ಗೌರವ್ ಗುಪ್ತಾ ಮಾತನಾಡ್ತಾ ಸಿಡಬ್ಲ್ಯೂಎಂಎ ನಿರ್ಧಾರ ಇನ್ನು ಕೆಲವೇ ಹೊತ್ತಿನಲ್ಲಿ ಹೊರಗೆ ಬೀಳುತ್ತೆ. ಕರ್ನಾಟಕದ ಸಮಸ್ಯೆ ಏನು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ತಮಿಳುನಾಡಿನ ಪ್ರತಿನಿಧಿಗಳು ಕೂಡ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಕೆಲವು ಹೊತ್ತಿನಲ್ಲಿ ಸಿಡಬ್ಲ್ಯೂಎಂಎ ನಿರ್ಧಾರ ಏನು ಅನ್ನೋದು ಹೊರಬೀಳುತ್ತೆ ಅಂದಿದ್ದಾರೆ. ರಾಜ್ಯದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಭೆಯಲ್ಲಿ ಭಾಗಿಯಾಗಿದ್ರು. ರಾಜ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಸಿಡಬ್ಲ್ಯೂಎಂಎಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ತಮಿಳುನಾಡು ಕೂಡ ತನ್ನ ಪರವಾದ ವಾದ ಮಂಡನೆ ಮಾಡಿದೆ. ನಮಗೂ ನೀರಿಗೆ ಸಮಸ್ಯೆ ಇದೆ, ಬೆಳೆ ಬೆಳೆಯೋದಕ್ಕೆ ಸಮಸ್ಯೆ ಇದೆ ಅನ್ನೋ ವಾದನ ಅವರು ಮಂಡಿಸಿದ್ದಾರೆ. ಹಾಗಾದ್ರೆ ಸಿಡಬ್ಲ್ಯೂಎಂಎ ನಿರ್ಧಾರ, ಪ್ರಾಧಿಕಾರದ ನಿರ್ಧಾರ ಏನಾಗುತ್ತೆ? ಎಸ್ಕೆ ಹಲ್ದಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತು. ಸಭೆ ಮುಕ್ತಾಯ ಆಗಿದೆ. ಆದ್ರೆ ನಿರ್ಧಾರ ಇನ್ನೂ ಹೊರಗೆ ಬಂದಿಲ್ಲ. ನಾವು ನಮ್ಮ ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡಿದ್ದೀವಿ. ಸಿಡಬ್ಲ್ಯೂಎಂಎ ಮುಂದೆ ನಾವು ನಮ್ಮ ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡಿದ್ದೀವಿ ಅಂತ ಗೌರವ್ ಗುಪ್ತಾ ಅವರು ಹೇಳಿದ್ದಾರೆ. ಶತಾಯಗತಾಯ ನೀರು ಬಿಡೋದಕ್ಕೆ ಬಿಡಲ್ಲ ಅಂತ ರಾಜ್ಯದ ರೈತರು, ಕನ್ನಡ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದೆ. ಸಿಡಬ್ಲ್ಯೂಎಂಎ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ. ಸಮರ್ಥವಾಗಿ ನಾವು ವಾದವನ್ನ ಮಂಡನೆ ಮಾಡಿದ್ದೀವಿ ಅಂತ ಗೌರವ್ ಗುಪ್ತಾ ಅವರು ಮಾಧ್ಯಮಗಳಿಗೆ ಈಗ ಕೆಲವೇ ನಿಮಿಷಗಳ ಮುಂಚೆ ಪ್ರತಿಕ್ರಿಯೆ ಕೊಟ್ಟರು. ಮಳೆ ಇಲ್ಲದ ಕಾರಣ ಡ್ಯಾಂಗಳು ಒಣಗುತ್ತಾ ಇವೆ.
ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮ್ಮ ಮುಂದಕ್ಕೆ ಹೇಳ್ತಾರೆ. I am only saying that Honorable Chief Minister is here. Honorable Chief Minister is here, and I am going to brief him. He will tell you further. Sir, CWRC order. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮ್ಮ ಮುಂದಕ್ಕೆ ಹೇಳ್ತಾರೆ. I am only saying that Honorable Chief Minister is here. Honorable Chief Minister is here, and I am going to brief him. He will tell you further. Sir, CW. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.